ಹಾಂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ನಾವಿವತ್ತು ಒಂದು ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಗಿದ್ವಿ. ಆ್ಯಂಡ್ ಎಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇವಾಗ ನಾವು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ನೈಟ್ ಹೋದ್ವಿ. ನಾವು ಒಂದು 7:30 ಏನೋ ಆಗಿತ್ತು, ಅಷ್ಟಕ್ಕೆ ಹೋದ್ವಿ. ಮತ್ತು ಒಂದು ಗಿಫ್ಟ್ ತೊಗೊಂಡು ಸೊ ಇವಾಗ ಎಂಟರ್ ಆಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಬ್ಯಾಡಗಿಯಲ್ಲಿರೋ ಇಮ್ಯುನಿಟಿ ಸ್ಪಾಟ್ ಅಂತ. ಅಲ್ಲಿ ಸೆಲೆಬ್ರೇಷನ್ಗೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿ ಪ್ಲೇಸ್ಮೆಂಟ್ ಮಾಡಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ನಾವು ಹೋದ್ವಿ. ನನ್ನ ಬರ್ಡೇ ಕೂಡ ಅಲ್ಲೇ ಸೆಲೆಬ್ರೇಷನ್ ಆಗಿತ್ತು. ಆ್ಯಂಡ್ ಇವಾಗ ಎಂಟರ್ ಆಗಿದ್ದೀವಿ. ನನ್ನ ತಮ್ಮ ನಡೆದತ್ತೇನೇ ಇಲ್ಲ. ಅಯ್ಯೋ ಅಣ್ಣ, ನಮಸ್ಕಾರ. ಆರಾಮಣ್ಣ? ಎಸ್, ಬೋತ್ ಆರ್ ಕ್ಯೂಟ್ ಕಪಲ್. ಇವತ್ತು ನಮ್ಮ ಚೈತ್ರ ಅವ್ರ ಹಸ್ಬೆಂಡ್ ಅಂದರೆ ಅಣ್ಣಂದೇ ಬರ್ತಡೇ ಇದ್ದಿದ್ದು. ಡೆಕೋರೇಷನ್ನ ಈ ಥರ ಎಲ್ಲ ಮಾಡಿದ್ರು. ಸೊ ಇವಾಗ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ನಿಮಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡಿಕೊಡ್ತಾರೆ. ಆ್ಯಂಡ್ ಅರ್ಜೆಂಟಲ್ಲಿದ್ದರೆ ರೆಡಿ ಇರೋದ್ರ ಕಡೆಯೇ ನಮಗೆ ಸೆಲೆಬ್ರೇಷನ್ ಮಾಡೋಕ್ಕೆ ಬಿಡ್ತಾರೆ. ಪರ್ ಅವರ್ಗೆ ಇಷ್ಟು ಅಂತ ತೊಗೊಳ್ತಾರೆ. ಇಂಥ ಇನ್ನೂ 100 ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಆಗಲಿ ಅಣ್ಣ, ನಿಮಗೆಲ್ಲ ಒಳ್ಳೆಯದಾಗಲಿ. ಹ್ಯಾಪಿ ಬರ್ಡೇ. ಇನ್ ಕೇಸ್ ನಾವು ಅರ್ಜೆಂಟಲ್ಲಿ ಹೋಗಿ ನಮ್ಗೆ ಇವಾಗ ಸೆಲೆಬ್ರೇಷನ್ ಬೇಕಂದರೆ ಒಂದು ಕಡೆ ರೆಡಿ ಇರುತ್ತೆ. ಸೊ ಅಲ್ಲೇ ಹೋಗಿ ಸೆಲೆಬ್ರೇಷನ್ ಮಾಡ್ಕೋಬೋದು. ಆ್ಯಂಡ್ ಕೇಕ್ ಎಲ್ಲ ಅಲ್ಲೇ ರೆಡಿ ಮಾಡಿಕೊಡ್ತಾರೆ. ನಾವು ಆಚೆ ಕಡೆಯಿಂದ ಹೋಗ್ಬೋದು. ಮತ್ತು ಅಲ್ಲಿ ಫುಡ್ ಎಲ್ಲ ಸರ್ವಿಸ್ ಇರುತ್ತೆ. ಆ್ಯಂಡ್ ನಾವಿವಾಗ ಸ್ವಲ್ಪ ಫೋಟೋಸ್ ತೊಗೊಳ್ತಾ ಇದ್ದೀವಿ. ಸರು ನಾವೇ ಮೊದಲು ಹೋಗಲಿ ಅಂತ ಹೇಳ್ತಾ ಇದ್ದರು. ಆ್ಯಂಡ್ ಕುಮಾರನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಖುಷಿಯಾಗಿ ಎಲ್ಲರೂ ಬರ್ತಡೇನ ಸೆಲೆಬ್ರೇಟ್ ಮಾಡಿದರು. ಆ್ಯಂಡ್ ಇವನು ಗಜಾನನ್ ತಮ್ಮ ಸಂದೀಪ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡಿ. ಅವನಿಗೂ ಖುಷಿಯಾಗಿಬಿಡಿದೆ. ಏನಂದರೆ ಬಾವನ ಬರ್ತಡೇ ಮಾಡೋಕ್ಕೆ ಎಲ್ರಿಗೂ ಖುಷಿ. ಸೊ ಖುಷಿಯಿಂದ ಅವರು ಬರ್ತಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಕುಮಾರ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ನಮ್ಮ ಸಂಧಿ ಇದೊಂದು ಹೇಳಲೇಬೇಕು, ಅವನೆಲ್ರಿಗೂ ಖುಷಿ ಕೊಡ್ತಾನೆ ಯಾವಾಗಲೂ. ಅವ್ನಿಗೆ ಎಷ್ಟೇ ಕೀಟ್ಲೆ ಮಾಡಿದರೂ ಕೂಡ ಅದನ್ನ ಪಾಸಿಟಿವ್ ಆಗಿ ತೊಗೊಂಡು ಎಲ್ಲರೂ ನಗಿಸ್ತಾನೆ. ಆ್ಯಂಡ್ ಅಕ್ಕ ಅಣ್ಣನಿಗೆ ಗಿಫ್ಟ್ ತೊಗೊಂಬಂದಿದ್ರು. ಸೊ ಅದನ್ನ ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ, ಅವ್ರವ್ರ ಪ್ರೀತಿ. ಸೊ ತೊಗೊಂಬಂದಿದ್ರು, ಆದರೂ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ. ವಿವೋ V30 ಅಂತ ತೊಗೊಂಬಂದಿದ್ರು. ಸೊ ಅಣ್ಣನೂ ಖುಷಿಯಾದರು. ಅವ್ರು ಹೀಗೆ ಯಾವಾಗಲೂ ಖುಷಿಯಾಗಿರಲಿ. Speed to the city streets, we began to feel the fire. ಆ್ಯಂಡ್ ಸೆಲೆಬ್ರೇಷನ್ ಆಯಿತು. ಸೊ ಇವಾಗ ಎಲ್ಲರೂ ಫೋಟೋಸ್ನ ತೊಗೊಳ್ತಾ ಇದ್ದಾರೆ. ಆಚೆ ಕಡೆ ಎಲ್ಲ ಬ್ಯಾಡ್ಗಿ ಅಂತ ಇತ್ತು. ಸೊ ಅಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡ್ರು. ಆ್ಯಂಡ್ ಗ್ರೂಪ್ ಫೋಟೋ ಒಂದನ್ನು ತಗೊಂಡು ಹುಡುಗರೆಲ್ಲ ಆಚೆ ಕಡೆ ತಿನ್ನಲಿಕ್ಕೆ ಅಂತ ಹೋದರು. ನಾವು ಕಪಲ್ ಮಾತ್ರ ಅಲ್ಲಿ ಸ್ವಲ್ಪ ತಿಂದು ಬಂದ್ವಿ. ಅಂದರೆ ಹುಡುಗರೆಲ್ಲ ಎಗ್ ರೈಸ್ ಪಾರ್ಟಿ, ನಮಗೆ ಹುಡುಗಿಯರಿಗೆ ಅಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಇಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಡು ನಾವಿವಾಗ ರಿಟರ್ನ್ ಮನೆಗೆ ಆದ್ವಿ. ಆ್ಯಂಡ್ ಇಮ್ಯುನಿಟಿ ಸ್ಪಾಟಲ್ಲಿ ಎಲ್ಲಿವರೆಗೂ ಟೈಮ್ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾವು ಬಂದಾಗ 9:30 ಅಥವಾ 10 ಗಂಟೆ ಏನೋ ಆಗಿತ್ತು. ಸೊ ಯಾರಿಗಾದ್ರೂ ಸೆಲೆಬ್ರೇಷನ್ಗೆ ಕಡಿಮೆ ಅಮೌಂಟಲ್ಲೇ ಮಾಡಿಕೊಡ್ತಾರೆ. ನನಗೇನೋ ಇಷ್ಟ ಆಯಿತು. ಯಾರಿಗಾದ್ರು ಇಷ್ಟ ಇದ್ದರೆ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡಿ. ಫುಡ್ ಅಲೋ ಕೂಡ ಇದೆ ಅಲ್ಲಿ, ಅಂದರೆ ಆಚೆ ಕಡೆಯಿಂದೆಲ್ಲ ಅಲ್ಲೇ ರೆಡಿ ಮಾಡಿಕೊಡ್ತಾರೆ. ಕೇಕನ್ನು ರೆಡಿ ಮಾಡಿಕೊಡ್ತಾರೆ. ಸೊ ಇವಾಗ ಜಸ್ಟ್ ಫ್ರೆಶ್ ಆಗಿ ಆ್ಯಂಡ್ ಆಚೆ ಕಡೆಯಿಂದ ಫುಲ್ಲು ಇವತ್ತು ಸುಸ್ತಾಗಿದ್ವಲ್ಲ, ಬೆಳಗ್ಗೆಯಿಂದನೂ ಕೆಲಸ ಮತ್ತು ಸೆಲೆಬ್ರೇಷನಿಗೆ ಬೇರೆ ಹೋಗಿ ಬಂದ್ವಿ. ಹಾಗಾಗಿ ಆಚೆ ಕಡೆಯಿಂದನೇ ಎಗ್ ರೈಸು, ಅದು ಬಾಯ್ಲ್ಡ್ ಎಗ್ಗಿಂದು ಮಸಾಲೆ ಏನೋ ತೊಗೊಂಬಂದಿದ್ರು ಸಚ್ಚಿ. ಮತ್ತು ಅಲ್ಲಿ ಕೂಡ ತಿಂದು ಬಂದಿದ್ವಿ. ಸೊ ಹಂಗಾಗಿ ಸ್ವಲ್ಪ ಅದನ್ನು ತಿಂದು ಮತ್ತು ಬೆಳಗ್ಗೆ ಹೇಳೋದು ಲೇಟಾಗುತ್ತೆ ಅಂತ ಇವಾಗಲೇ ಸ್ವಲ್ಪ ಬಾಂಡೆ ಇತ್ತು, ಅದನ್ನು ತೊಳೆದೆ. ಇವಾಗ 11:15 ಆಗಿದೆ. ಸೊ ಇವಾಗ ನಾನು ಮಾರ್ನಿಂಗ್ ಮಾಡೋಕ್ಕೆ ಅಂತ ಹಿಟ್ಟು ಕಲಸಿಡ್ತಾ ಇದ್ದೀನಿ. ಮಾರ್ನಿಂಗಿಗೆ ಅಂತ ಇವಾಗ ರಾಗಿ ಮಾಡಲಿಕ್ಕೆ ಅಂತ ಹಿಟ್ಟನ್ನು ಕಲಸಿಡ್ತಾ ಇದ್ದೀನಿ. ಸೊ ಇವಾಗೆಲ್ಲ ಕೆಲಸ ಮುಗೀತು. ಇವಾಗ ಫುಲ್ ಟಯರ್ಡ್ ಆಗಿದೆ, ಮಲ್ಕೋಬೇಕು. ಆ್ಯಂಡ್ ಹಾಲು ಕಾಸಿಟ್ಟಿದ್ದೀನಿ, ಅದನ್ನು ಕೂಡ ಇವಾಗ ಎತ್ತಿಟ್ಟು ನಾನು ಇವಾಗ ಮಲ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಮತ್ತು ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡಿದೆ, ಅದನ್ನು ಕೂಡ ಇದರೊಳಗೆ ಸೇರಿಸ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದು ಅಂದರೆ ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋದಿದೆಯಲ್ಲ, ಎಲ್ಲನೂ ಕ್ಲೀನ್ ಆಗಿದೆ. ಬಟ್ ಸೆಟ್ ಮಾಡ್ಕೊಳ್ಳೋದಿದೆ, ಅದನ್ನೆಲ್ಲ ಮುಗಿಸ್ಬಿಟ್ಟು ಇದು ಮಾಡಿರೋದಂತ ಬಟ್ಟೆ ಎಲ್ಲ ಸೆಳ್ಕೊಂಡು ಅಡುಗೆ ಮಾಡಿಕೊಂಡು. ಆ್ಯಂಡ್ ನಾನು ಸಚ್ಚಿಗೆ ವೇಟ್ ಮಾಡ್ತಾಯಿದ್ದೆ.
ಅಂದರೆ ಆಫ್ಟರ್ನೂನ್ ಊಟಕ್ಕೆ. ಏನಂದರೆ ಇವತ್ತಿನ ಲಾಗನ್ನು ಮತ್ತು ನಿನ್ನೆ ಲಾಗನ್ನು ಎರಡನ್ನೂ ಇದರೊಟ್ಟಿಗೆ ನಾನು ಸೇರಿಸಿದ್ದೀನಿ. ಕೆಲವೊಂದು ಸೆಟ್ ಮಾಡೋದಿತ್ತು, ಅವನ್ನೆಲ್ಲ ಸೆಟ್ ಮಾಡಿದೆ. ಆಮೇಲೆ ಎರಡನ್ನು ಬಿಟ್ಟಿದ್ದೀನಿ, ವಾಶ್ರೂಮ್ ಮತ್ತು ಬಾತ್ರೂಮ್ ಎರಡನ್ನೂ ಬಿಟ್ಟು ಮಿಕ್ಕಿದ್ದು ಮತ್ತು ದೇವ್ರ ಜಗಲಿ ಇದು ಮೂರನ್ನು ಬಿಟ್ಟು ಮಿಕ್ಕಿರೋದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಯಾಕಂದರೆ ಇನ್ ಕೇಸ್ ಸಂಡೇವರೆಗೂ ನಮಗೆ ಟೈಮ್ ಇದೆ, ಏನಾದರೂ ನಾನ್ ವೆಜ್ ಏನಾದರೂ ಮಾಡಿದರೆ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವು ಮೂರನ್ನು ಬಿಟ್ಕೊಂಡು ಮಿಕ್ಕಿದ್ದೆಲ್ಲ ಕ್ಲೀನ್ ಮಾಡಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಅದೇನು 1 ಅವರಲ್ಲಿ ಮೂರನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ಸೊ ಇವಾಗೆಲ್ಲ ಕೆಲಸ ಮುಗೀತು, ಫ್ರೆಶ್ ಆಗಿದ್ದೀನಿ ನಾನು. ಸೊ ನನ್ನ ಟಿಫಿನ್ನು ಏನೂ ಇಲ್ಲ, ಹಣ್ಣು ತಿನ್ನಬೇಕು. ಹಣ್ಣು ತಿಂದುಬಿಟ್ಟು ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಲಕಾಯಿ ಫ್ರೈ ಮಾಡಿದೆ. ಅದಾದಮೇಲೆ ನಾನು ಸ್ವಲ್ಪ ರಾಗಿ ಮಾಲ್ಟನ್ನು ಕುಡಿದ್ಬಿಟ್ಟು ನಾನಿವಾಗ ಬೇಳೆ ಸಾಂಬಾರು ಮತ್ತು ರೈಸ್ನ ಮಾಡಿ ಇಟ್ಟೆ. ಸಂಜೆ ನೋಡಿದರೆ ಯಾವ ಪರಿ ಮಳೆ ಬರಾಕತ್ತೈತೆ ನೋಡ್ಬೋದು ನೀವು. ಫುಲ್ ಮಳೆ, ಮೇಲ್ಗಡೆಯಿಂದನೇ ಎಷ್ಟು ನೀರು ಬೀಳ್ತಾ ಇದೆ, ತುಂಬಾ ಮಳೆ ಬರ್ತಾಯಿತ್ತು. ಸೊ ನಾನು ಈ ಟೈಮಲ್ಲೇ ಅಪ್ಲೋಡ್ ಮಾಡ್ತಿದ್ದೆ, ಮಳೆ ಬರ್ತಾಯಿತ್ತು, ಸೌಂಡಿಗೆ ಅಂತ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೈಟ್ಗೆ ನಾನು ಹೀರೆಕಾಯಿನ ಪಲ್ಯ ಮಾಡಿಕೊಂಡು ಸ್ವಲ್ಪ ನೈಟ್ಗೆ ಆಗೋಷ್ಟು ರೊಟ್ಟಿ ಮಾಡಿಕೊಂಡು ಅನ್ನ ಸಾಂಬಾರು ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ, ಇದು ನನ್ನ ನೈಟ್ ಊಟ ಆಗಿತ್ತು. ಇವಾಗ ನನ್ನ ಅಡುಗೆ ಎಲ್ಲ ಮುಗ್ದಿದೆ. ಸೊ ನಾನಿವಾಗ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮಿಂದನೂ ಕಲಿಯೋದು ತುಂಬ ಇದೆ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಕೂಡ ನೀವು ನನ್ನ ಕಮೆಂಟಲ್ಲಿ ತಿಳಿಸ್ಬೋದು. ಆ್ಯಂಡ್ ನಾನು ಡೈಲಿ ಆದಷ್ಟು ನನ್ನ ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಾಚ್ ಮಾಡಿ. ಥ್ಯಾಂಕ್ ಯು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.